ಬಿಜೆಪಿ ಮುತ್ತಿಗೆ ಹಾಕೋದು ಹೊರಟಾಗ ಮಧ್ಯದಲ್ಲೇ ತಡೆದಿದ್ದಾರೆ. ಅದಕ್ಕೂ ಮೊದಲೇ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಾರ್ಗ ಮಧ್ಯೆಯೇ ಬ್ಯಾರಿಕೇಡ್ ಹಾಕಿ ಪ್ರತಿಭಟನೆ ತಡೆದಿದ್ದಾರೆ ಪೊಲೀಸರು. ಸುವರ್ಣಸೌಧ ಮುತ್ತಿಗೆಗೆ ಹೊರಟಿದ್ದ ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆಯಲಾಗಿದೆ. ವಿಜಯೇಂದ್ರ, ಸಿಟಿ ರವಿ, ರೇಣುಕಾಚಾರ್ಯ ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಸುವರ್ಣಸೌಧ ಚಲೋಗೆ ಮಾರ್ಗ ಮಧ್ಯದಲ್ಲೇ ಬ್ರೇಕ್ ಬಿದ್ದಿದೆ. ಅದಕ್ಕೋಸ್ಕರನೇ ಬಸ್ಗಳನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದರು ಪೊಲೀಸರು. ಅರ್ಧ ದಾರಿಯಲ್ಲೇ ಮೊಟಕುಗೊಳಿಸಿದ್ದಾರೆ. ಇದು ಸರ್ಕಾರದ ವಿರೋಧಿ ಕೃತ್ಯ, ರೈತ ವಿರೋಧಿ ಕೃತ್ಯ ಅಂತ ಎಲ್ಲ ಬಿಜೆಪಿಯವರು ಸಹಜವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ರಿಗೂ ಗೊತ್ತಿತ್ತು ಯಾರನ್ನು ಸುವರ್ಣಸೌಧ ತನಕ ಬಿಡಲ್ಲ, ಮುತ್ತಿಗೆ ಹಾಕಕ್ಕೆ ಬಿಡಲ್ಲ, ಎಲ್ರಿಗೂ ಗೊತ್ತು. ಹೀಗೆ ಆಗೋದು. ಬಟ್ ಪ್ರತಿಭಟನೆಗಳು ನಡಿಬೇಕಲ್ಲ. ಆ ಪ್ರತಿಭಟನೆಯನ್ನು ಈಗ ರೈತರು ಮತ್ತು ಬಿಜೆಪಿಯವರೆಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ನಾಯಕರನ್ನೇ ಟಾರ್ಗೆಟ್ ಮಾಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರನ್ನೇ ವಶಕ್ಕೆ ಪಡೆದ ಮೇಲೆ ಇನ್ನು ಅಲ್ಲಿಂದ ಎಲ್ಲ ಚದುರ್ತಾರೆ ರೈತರು ಅಂತಕ್ಕಂಥ ಲೆಕ್ಕಾಚಾರ. ಹಾಗಾಗಿ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಬಿಜೆಪಿ ನಾಯಕರು ಮತ್ತು ಶಾಸಕರು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಏನು ಭಾಗಿಯಾಗಿದ್ದರು ಅವರೆಲ್ಲರನ್ನೂ ವಶಕ್ಕೆ ಪಡೆಯುವ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಸುವರ್ಣಸೌಧ ತಲುಪುವ ಮೊದಲೇ ಪೊಲೀಸರು ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಬಾವುಟವನ್ನು ಹಿಡಿದು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಎಲ್ಲರೂ ಕೂಡ ನಮಗೆ ಬೆಂಬಲ ಬೆಲೆ ನಿಗದಿ ಮಾಡಿ, ಕಬ್ಬು ಬೆಳೆಗಾರರಿಗೆ ನ್ಯಾಯ ಒದಗಿಸ್ಕೊಡಿ, ಮೆಕ್ಕೆಜೋಳ ಖರೀದಿಗೆ ಮುಂದಾಗಿ, ಮಿತಿಯನ್ನು ಹೆಚ್ಚಳ ಮಾಡಿ ಅಂತೆಲ್ಲ ಕೇಳ್ಕೊಂಡಿದ್ರು. ಸರ್ಕಾರ ಇದು ಯಾವುದಕ್ಕೂ ಸ್ಪಂದಿಸಿಲ್ಲ. ರೈತರ ಪರವಾಗಿಲ್ಲ ಸರ್ಕಾರ, ಇದು ರೈತ ವಿರೋಧಿ ಸರ್ಕಾರ ಅಂತೆಲ್ಲ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯ ಬಿಸಿಯನ್ನು ಏರಿಸುವ ಕೆಲಸವನ್ನು ಬಿಜೆಪಿ ನಾಯಕರು ಮಾಡಿದರು. ಇದಕ್ಕೂ ಮುನ್ನ ವೇದಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ನಾಯಕರು ಸರ್ಕಾರದ ವಿರುದ್ಧ ಅಬ್ಬರಿಸಿ ಬೊಬ್ಬೆರೆದಿದ್ದರು, ವಾಗ್ದಾಳಿ ನಡೆಸಿದರು. ಅದಾದ ನಂತರ ಸುವರ್ಣಸೌಧ ಚಲೋ ಆರಂಭ ಆಯಿತು. ಈ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದು ಬಸ್ನಲ್ಲಿ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನು ರಾಜ್ಯ ಸರ್ಕಾರ ಮರೆತಿದೆ. ಬೆಳಗಾವಿಯಲ್ಲಿ ಅಧಿವೇಶನ ನಡೆದರೂ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಸಲ್ಲಿಸೋದಕ್ಕಾಗ್ತಿಲ್ಲ ಅಂತೆಲ್ಲ ಇವರ ಆರೋಪ. ಎಲ್ಲದಕ್ಕೂ ಕೇಂದ್ರದ ಕಡೆ ಬೊಟ್ಟು ಮಾಡಿ ತೋರಿಸ್ತಾರೆ. ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನು ಮಾಡಿದೆ, ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ತೋರಿದೆ ಅಂತ ಆರೋಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ನಿರೀಕ್ಷಿತನೇ ಇವರು ಸುವರ್ಣಸೌಧ ಚಲೋ ಮಾಡೋದು ನಿರೀಕ್ಷಿತವಾಗಿತ್ತು, ಅರ್ಧದಲ್ಲೇ ಪೊಲೀಸರು ತಡೆಯೋದು ನಿರೀಕ್ಷಿತವಾಗಿತ್ತು. ಬಟ್ ಈಗ ರೈಟ್ ನೌ ಏನು ನಡೀತಾ ಇದೆ ಅಲ್ಲಿ? ಅರವಿಂದ್, ಬೆಳಿಗ್ಗೆ 10:30 11 ಗಂಟೆ ಸುಮಾರಿಗೆ ಬಿಜೆಪಿ ರೈತರ ಜೊತೆಗೂಡಿ ರೈತರ ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಬೆಳಗಾವಿಯ ಮಾಲಿನ್ಯಗೌಡನಲ್ಲಿ ಪ್ರತಿಭಟನೆ, ಬೃಹತ್ ಪ್ರತಿಭಟನೆ ಅಂತಾನೆ ಹೇಳ್ಬೋದು. ಸಾವಿರಾರು ಸಂಖ್ಯೆಯಲ್ಲಿ ರೈತರನ್ನ ಸೇರಿಸಿಕೊಂಡು ಪ್ರತಿಭಟನೆ ಆರಂಭ ಆಯಿತು. ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಬಿಜೆಪಿ ನಾಯಕರು ಕೂಡ ಖಂಡಿಸಿದ್ರು, ಅಬ್ಬರದ ಭಾಷಣ ಕೂಡ ಮಾಡಿದ್ರು. ಅನಂತರ ಸುವರ್ಣಸೌಧ ಮುತ್ತಿಗೆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು, ಚಾಟಿ ಬೀಸಬೇಕು ಅನ್ನುವಂತ ನಿರ್ಧಾರ ಮಾಡ್ಕೊಂಡು ಬಾರುಕೋಲುಗಳನ್ನೆಲ್ಲ ಹಿಡ್ಕೊಂಡು ಬಿಜೆಪಿ ನಾಯಕರು ರೈತರ ಜೊತೆಗೂಡಿ ಪಾದಯಾತ್ರೆ ಹೊರಟರು. ಹತ್ತತ್ರ 1 ಕಿಲೋಮೀಟರ್ ಪಾದಯಾತ್ರೆ ಮಾಡೋದಕ್ಕೆ ಪೊಲೀಸರು ಅವಕಾಶ ಮಾಡಿಕೊಟ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸರಲ್ಲಿ ಜಮಾಯಿಸಿದ್ರು, ಬಿಗಿ ಬಂದೋಬಸ್ತ್ ಮಾಡಿದ್ರು. ಸುವರ್ಣಸೌಧ ಮುತ್ತಿಗೆ ವಿಫಲ ಮಾಡಬೇಕು ಅಂತಾನೆ ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನ ಬಂದೋಬಸ್ತ್ ಮಾಡಲಾಗಿತ್ತು. ಆ ನಿರೀಕ್ಷೆಯಂತೆ 1 ಕಿಲೋಮೀಟರ್ ಅಂತರದಲ್ಲಿ ಹೈವೇಗೆ ಸಮೀಪ ಇನ್ನೂ 2 ಕಿಲೋಮೀಟರ್ ಸುವರ್ಣಸೌಧ ಸಿಗುತ್ತೆ ಅನ್ನುವಾಗ ಎಲ್ಲಾ ಪ್ರತಿಭಟನಾಕಾರರನ್ನು ಕೂಡ ಪೊಲೀಸರು ನಿರ್ಬಂಧಿಸಿದ್ರು. ಅಲ್ಲೇ ಬ್ಯಾರಿಕೇಡ್ಗಳನ್ನ ಹಾಕಿ ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಸೇರಿ ಎಲ್ಲರನ್ನೂ ತಡೆದು ಬಲವಂತವಾಗಿ ಪ್ರತಿಭಟನೆ ಮಾಡ್ತಿದ್ದವ್ರನ್ನೆಲ್ಲರೂ ಕೂಡ ಬಸ್ಗೆ ಹಾಕೊಂಡು ಕರ್ಕೊಂಡು ಹೋಗಿದ್ದಾರೆ. ಈಗ ಒಂದ್ ರೀತಿಯಲ್ಲಿ ಪ್ರತಿಭಟನೆ ಈಗ ಇಲ್ಲಿಗೆ ನಿಂತಿದೆ. ಆದ್ರೂ ಕೂಡ ಕೆಲವರು ಬಸ್ಸಿಂದ ಇಳಿದು ರಸ್ತೆಯಲ್ಲಿ ಕೂತು ರಸ್ತೆ ತಡೆ ಕೂಡ ಕೆಲವರು ಮಾಡಿದ್ರು. ಎಲ್ಲರೂ ಕೂಡ ಈಗ ವಶಕ್ಕೆ ಪಡೆದಿದ್ದಾರೆ. ಒಂದ್ ರೀತಿಯಲ್ಲಿ ಶಾಂತಿಯುತ ವಾತಾವರಣ ಇದೆ. ಆದ್ರೆ ಸರ್ಕಾರದ ಈ ವಿರುದ್ಧ ಏನ್ ಹೋರಾಟ ಇತ್ತು, ಒಂದು ಮಟ್ಟಕ್ಕೆ ದೊಡ್ಡ ಪ್ರಮಾಣದಲ್ಲೇ ರೈತ ಕಹಳೆಯನ್ನ ಬಿಜೆಪಿ ನಾಯಕರು ತಮ್ಮ ಪಕ್ಷದ ಮುಂದಾಟದಲ್ಲಿ ಮೊಳಗಿಸಿದ್ದಾರೆ. ರೈತರ ಸಮಸ್ಯೆಗೆ ಸರ್ಕಾರ ನಿರ್ಲಕ್ಷ್ಯ ತಾಳ್ತಾ ಇದೆ, ಪರಿಹಾರ ಕೊಡ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಕಬ್ಬು, ಮೆಕ್ಕೆಜೋಳ, ತೊಗರಿ ಬೆಳೆ ಅತಿವೃಷ್ಟಿ ಪರಿಹಾರ ವಿಳಂಬ ಆಗ್ತಿದೆ. 2ನೇ ಬೆಳೆಗೆ ನೀರು, ಯಾವ ಸಮಸ್ಯೆನೂ ಕೂಡ ರಾಜ್ಯ ಸರ್ಕಾರ ಬಗೆಹರಿಸಲ್ಲ, ಕೇಂದ್ರದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ರು. ತಕ್ಕ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಸಕ್ಸಸ್ ಆಗಿದೆ. ಈಗ ಎಲ್ಲರೂ ಕೂಡ ವಶಕ್ಕೆ ಪಡೆದು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ. ಅರವಿಂದ್, ಬಟ್ ಮಸೂದ್, ಆ ಮೆರವಣಿಗೆಯಲ್ಲಿ ಹಸಿರು ಬಣ್ಣಕ್ಕಿಂತ ಕೇಸರಿನೇ ಜಾಸ್ತಿ ಕಾಣಿಸ್ತಾ ಇದೆ. ಬಿಜೆಪಿ ನಾಯಕರು ಕತ್ತಿಗೆ ರೈತರ ಹಸಿರು ಶಾಲುಗಳನ್ನು ಹಾಕೊಂಡಿದ್ರು. ಕೆಲವರು ಕೇಸರಿ ಪೇಟಗಳನ್ನು ಕೂಡ ತೊಟ್ಟಿದ್ರು. ಹಸಿರು ಕೇಸರಿ ಮಿಶ್ರಿತವಾಗಿ, ಅಂದ್ರೆ ಕೇಸರಿ ಪೇಟಗಳು ಕೂಡ ಇದ್ವು, ಹಸಿರು ಶಾಲುಗಳು ಕೂಡ ಇದ್ವು. ಎಲ್ಲವೂ ಕೂಡ ಮಿಳಿತ ಆಗಿ ಪ್ರತಿಭಟನೆ ಮಾಡಿದ್ದಾರೆ. ರೈತರ ಪರವಾಗಿ ನಿಂತು ಹೋರಾಟ ಮಾಡಿದರೆ, ಸರ್ಕಾರ ವಿರುದ್ಧ ಆರೋಪ ಆಗ್ರಹಗಳನ್ನು ಕೂಡ ಮಾಡಿದ್ದಾರೆ. ಜೊತೆಗೆ
ಇದೇ ಒಂದು ಪ್ರತಿಭಟನೆಯಲ್ಲಿ ಪ್ರತ್ಯೇಕ ರಾಜ್ಯದ ಕೂಗು ಕೂಡ ಕೇಳಿ ಬಂತು. ಶಶಿಕಲಾ ಜೊಲ್ಲೆ ಅವರು ಈ ಒಂದು ರೈತರ ಸಮಸ್ಯೆ ಬಗೆಹರಿಸದಿದ್ದಲ್ಲಿ ತಾರತಮ್ಯ ಧೋರಣೆ ಮುಂದುವರೆಸಿದ್ರೆ ನಾವು ಕೂಡ ಪ್ರತ್ಯೇಕ ರಾಜ್ಯದ ಕೂಗು ಜೋರು ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟರು. ಒಟ್ಟಾರೆಯಾಗಿ ರೈತರ ಜೊತೆಗೂಡಿ ಒಂದ್ ರೀತಿಯಲ್ಲಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಮಸ್ಯೆಗಳ ಪರಿಹಾರ ಮಾಡಿದಲ್ಲಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರ ಮಟ್ಟದಲ್ಲಿ ಈ ಹೋರಾಟ ಕೈಗೆತ್ತಿಕೊಳ್ತೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಅಂದರೆ ಬಿಜೆಪಿಯವರು ಏನು ಅಂದ್ಕೊಂಡಿದ್ರೋ ಅದು ಭಾಗಶಃ ಯಶಸ್ವಿಯಾಗಿದೆ ಅಂತ. ಹೋರಾಟಕ್ಕೆ ಸೇರಿದ ಜನರೇ ಸಾಕ್ಷಿ, ಹೋರಾಟಕ್ಕೆ ಬಂದ ರೈತರೇ ಸಾಕ್ಷಿ ಅನ್ನುವಂತಹ ಲೆಕ್ಕದಲ್ಲಿ ಈಗ ಅವರು ಪ್ರತಿಭಟನೆಯನ್ನು ಮೊಟಕುಗೊಳಿಸಿದ್ದಾರೆ. ಯಾಕೆಂದರೆ ಪೊಲೀಸರು ಅವಕಾಶ ಕೊಡಲಿಲ್ಲ, ಬ್ಯಾರಿಕೇಡ್ ಹಾಕಿ ಅವರೆಲ್ಲರನ್ನೂ ಕೂಡ ತಡೆದು ಬಸ್ಗೆ ಹತ್ತಿಸ್ಕೊಂಡು ಎಲ್ಲರನ್ನೂ ಬೇರೆ ಕಡೆಗೆ ತಂದು ಬಿಟ್ಟಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಹೋರಾಟ ಇನ್ನಷ್ಟು ತೀವ್ರವಾಗುತ್ತೆ. ಬಿಜೆಪಿ ನಾಯಕರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆ. ಸರ್ಕಾರ ರೈತರ ಪರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿಲ್ಲ ಅಂದರೆ ಹೋರಾಟಗಳನ್ನು ಜಾಸ್ತಿ ಮಾಡ್ತೀವಿ. ಮಾರ್ಗ ಮಧ್ಯದಲ್ಲೇ ಪ್ರತಿಭಟನೆ ತಡೆದಿರ್ತಕ್ಕಂಥ ಸರ್ಕಾರ ಇದು ರೈತ ವಿರೋಧಿ ಸರ್ಕಾರ ಅಂತೆಲ್ಲ ನಾಯಕರು ಮಾತನಾಡಿದ್ದಾರೆ. ಪೊಲೀಸರು ಕೂಡ ದೊಡ್ಡ ಸಂಖ್ಯೆಯಲ್ಲೇ ಇವತ್ತು ಜಮಾವಣೆಗೊಂಡಿದ್ದರು. ಅವ್ರಿಗೆ ಗೊತ್ತಿತ್ತು ಈ ರೀತಿ ಆಗುತ್ತೆ ಅಂತ. ಹಾಗಾಗಿ ಸರ್ಕಾರ ಇದನ್ನು ಯಶಸ್ವಿಯಾಗಿ ತಡೆದಿದೆ. ಸುವರ್ಣಸೌಧ ಮುತ್ತಿಗೆ ಕಾರ್ಯಕ್ರಮವನ್ನು ಈಗ ಸದ್ಯಕ್ಕೆ ಎಲ್ಲರನ್ನ ಅಲ್ಲಿಂದ ಡಿಸ್ಪರ್ಸ್ ಮಾಡುವ ಕೆಲಸ, ಎಲ್ಲರನ್ನೂ ಚದುರಿಸುವ ಕೆಲಸವನ್ನು ಮಾಡಲಾಗ್ತಾ ಇದೆ. ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಸರ್ಕಾರಕ್ಕೆ. ದೃಶ್ಯದಲ್ಲಿ ಯಾವ ಪ್ರಮಾಣದ ರೈತರು ಇವತ್ತಿನ ಪ್ರತಿಭಟನೆಗೆ ಸೇರಿದ್ರು ಅಂತ ಬಿಜೆಪಿ ಸಪೋರ್ಟ್ ಮಾಡಿದ್ರಿಂದ ಸಹಜವಾಗಿ ಅವರ ಶಕ್ತಿ ಕೂಡ ಜೋರಾಗಿತ್ತು. ಬೆಳಗಾವಿ ಭಾಗದಲ್ಲಿ ಸುತ್ತಮುತ್ತಲ ಜಿಲ್ಲೆಗಳು, ಬಾಗಲಕೋಟೆ, ವಿಜಯಪುರ ಎಲ್ಲ ಕಡೆಯಿಂದಲೂ ಕೂಡ ರೈತರು ಬಂದಿದ್ದರು. ಬಿಜೆಪಿಯವರೂ ಕೂಡ ಬಂದಿದ್ದರು. ಎಲ್ಲರೂ ಸೇರಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಪ್ರಯತ್ನ. ಆದರೆ ಬಿಜೆಪಿ ನಾಯಕರನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನಿರೀಕ್ಷೆ ಇತ್ತು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಬರ್ತಾರೆ ಅಂತ. ಹಾಗಾಗಿಯೇ ಪೊಲೀಸರನ್ನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿತ್ತು. ಈಗ ಸುವರ್ಣಸೌಧದಲ್ಲಿ ಒಂದು ಕಡೆ ಕಲಾಪ ನಡೀತಾ ಇದೆ, ಮತ್ತೊಂದು ಕಡೆ ಹೊರಗಡೆ ಪ್ರತಿಭಟನೆ ಜೋರಾಗಿದೆ. ಬಿಜೆಪಿಯವರು ಹೇಳಿದ ಪ್ರಕಾರ ಸದನದ ಒಳಗೆ ಹೊರಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ, ಅದರಂತೆಯೇ ಹೋರಾಟವನ್ನು ಮಾಡಿಕೊಂಡಿದ್ದಾರೆ, ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆ ಒಂದು ಹಂತಕ್ಕೆ ಅವರು ಅಂದುಕೊಂಡ ರೀತಿಯಲ್ಲಿ ಆಗಿದೆ. ಬಟ್ ಸರ್ಕಾರ ಹೇಳೋ ಪ್ರಕಾರ ನಾವು ಅದನ್ನು ಯಶಸ್ವಿಯಾಗಿ ತಡೆದಿದ್ದೀವಿ ಅಂತಂದ್ಬಿಟ್ಟು ಫೈನ್. ಇವೆಲ್ಲವೂ ಕೂಡ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಭಾಗ. ಪ್ರತಿಭಟನೆಗಳು ನಿರಂತರವಾಗಿ ನಡೀತಾ ಇರುತ್ತೆ ಬೇರೆ ಬೇರೆ ಸಂಘಟನೆಗಳಿಂದ. ಹಾಗಾಗಿ ವಿರೋಧ ಪಕ್ಷದವರು ಮತ್ತು ರೈತರು ಒಟ್ಟುಗೂಡಿ ನಡೆಸಿದಂತಹ ಪ್ರೊಟೆಸ್ಟ್ ಇದಾಗಿತ್ತು. ಆಮೇಲೆ ಬಸ್ನಲ್ಲಿ ಅವ್ರನ್ನ ವಶಕ್ಕೆ ತಗೊಂಡು ಹೋಗಬೇಕಾದ್ರೂ ಕೂಡ ಅವರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ, ಇದು ರೈತ ವಿರೋಧಿ ಸರ್ಕಾರ. ಆಮೇಲೆ ಮಹಿಳಾ ವಿಂಗ್ನವರು ಕೂಡ ಬಂದಿದ್ದಾರೆ.